ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅನುಷಾ ಎಸ್ ಎಮ್ ಯೂಟ್ಯೂಬ್ ಚಾನಲ್. ಇಲ್ಲೇನು ಮಾಡ್ತಿದ್ದೀವಿ ಅಂತನಾ, ಎಗ್ ರೈಸ್ ಮಾಡ್ತಾಯಿದ್ದೆವು. ಹಾಗಾಗಿ ನಿಮಗೂ ರೆಸಿಪಿ ತೋರಿಸೋಣ ಅಂತ ಅಂದು ಹಂಗೆ ವಿಡಿಯೋ ಮಾಡಿಕೊಂಡೆ. ಕುಕ್ಕರ್ಗೆ 1 ಕಪ್ಪು ಅಕ್ಕಿ ಹಾಕಿ ಕೂಗೋಕ್ಕಿಡೋದು. ಅಲ್ಲಿ ವಿಷಲ್ ಕೂಗೋ ಅಷ್ಟೊತ್ತಿಗೆ ಅನ್ನ ಆಗೋ ಅಷ್ಟರೊಳಗೆ ಇಲ್ಲಿ ಈರುಳ್ಳಿ ಮತ್ತು ಏನೇನು ಬೇಕೋ ಎಗ್ ರೈಸ್ಗೆ ಅದನ್ನ ಹೆಚ್ಕೊಂಡು ಇಟ್ಕೊಳೋದು. ಇಲ್ಲಿ 3 ಈರುಳ್ಳಿ ತಗೊಂಡಿದ್ದಾರೆ. ಈರುಳ್ಳಿನ ಒಂದು ಅರ್ಧ ಏನೋ ಅವರು ಉದ್ದುದಕ್ಕೆ ಹೆಚ್ಚಿದ್ದಾರೆ. ಅದು ಲಾಸ್ಟಿಗೆ ಹಾಕೊಂಡು ಸೈಡ್ಸಿಗೆ ಇಟ್ಕೊಂಡು ತಿಂತೀವಲ್ಲ, ಅದಕ್ಕೆ ಬೇಕಾಗುತ್ತೆ ಅಂತ ಉದ್ದುದಕ್ಕೆ ಹೆಚ್ಚಿದ್ದಾರೆ. ಅದಾದಮೇಲೆ ಇನ್ನು 2.5 ಅದನ್ನ ಸಣ್ಣಕ್ಕೆ ಹೆಚ್ಚುತ್ತಾರೆ. ಅದು ಇಬ್ಬರಿಗೆ ಮಾತ್ರ ಮಾಡ್ತಿರೋದು ಎಗ್ ರೈಸು. ಜಾಸ್ತಿ ಜನ ಆದರೆ ಇನ್ನೂ 2 ಬೇಕಾಗುತ್ತೆ ಅಂತ ಅನಿಸುತ್ತೆ. ಫುಲ್ ಹೆಚ್ಕೊಂಡು ಇಟ್ಕೊಳೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಕೊತಿದ್ದಾರೆ. ಅದು ಲಾಸ್ಟಿಗೆ ಹಾಕೋಕ್ಕೆ ಅಲ್ಲೇ ಇತ್ತಲ್ಲ ಅಂದ್ಬಿಟ್ಟು ತೊಳ್ಕೊಂಡು ಹೆಚ್ಚಿ ಎತ್ತಿಟ್ಕೊತಿದ್ದಾರೆ. ಎಲ್ಲ ವಿಷಲ್ಗೆ ಹೋಗೋ ಅಷ್ಟೊತ್ತಿಗೆ ಎಲ್ಲನೂ ಹೆಚ್ಚಿ ಇಟ್ಕೊಂಡ್ರೆ ಆಗುತ್ತೆ, ಪಟ ಪಟ ಅಂತ ಒಗ್ಗರಣೆ ಹಾಕ್ಬೋದು ಅಂತ. ಅದಾದಮೇಲೆ 2 ಮೆಣ್ಸಿನ್ಕಾಯಿ ತಗೊಂಡಿದ್ದಾರೆ. ಅವರು ಖಾರ ಪುಡಿ ಹಾಕ್ತಾರಂತೆ, ಹಾಗಾಗಿ 2 ಮೆಣ್ಸಿನ್ಕಾಯಿ ತಗೊಂಡಿದ್ದಾರೆ. ಅಷ್ಟರಲ್ಲಿ ವಿಷಲ್ಗೆ ಹೋಗ್ತು. 2 ವಿಷಲ್ಗೆ ಹೋಗಿ ಸಾಕು, ಅನ್ನ ಬೆಂದಿರುತ್ತೆ. ಆಮೇಲೆ ಆಫ್ ಮಾಡಿ ಅಲ್ಲಿಡೋದು. ಇಲ್ಲಿ ಎಲ್ಲನೂ ಹೆಚ್ಚಿ ಎಲ್ಲನೂ ಎತ್ತಿ ಇಟ್ಕೊಳೋದು. ಒಂಟ್ರೆ 12 ಪೀಸ್ ಇರುತ್ತೆ. ಅದನ್ನ ತರ್ಸ್ಕೊಂಡು ಇಟ್ಕೊಂಡಿರ್ತೀವಿ. ಎಗ್ಗ ಪಾಪುಗೆ ಬೇಕಲ್ಲ, ಆವಾಗವಾಗ ಕೊಡ್ತಾಯಿರ್ತೀವಿ, ಹಂಗಾಗಿ ಇಟ್ಕೊಂಡಿರ್ತೀವಿ. ಇಲ್ಲೊಂದು ವಿಷಲ್ ಕೂಗ್ತು ಅನ್ನ, 2 ವಿಷಲ್ ಕೂಗ್ತಲ್ಲ, ಅದನ್ನ ತಿಕ್ಕೊಂಡ್ರು. ಈಗ ಸ್ಟವ್ ಹಚ್ಚಿ ಪಾತ್ರೆ ಇಡ್ತಿದ್ದಾರೆ ಒಗ್ಗರಣೆ ಹಾಕೋಕ್ಕೆ. ಅದಕ್ಕೆ ಏನೇನು ಬೇಕೋ ಅದನ್ನು ಮೊದಲು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕಲ್ಲ ಅನ್ನೋ ಗೊತ್ತಿಲ್ಲ, ಒಟ್ಟು ಮೀಡಿಯಮಾಗಿ ಹಾಕ್ತಾರೆ ಅಷ್ಟೇ. ಅದಾದಮೇಲೆ ಜೀರಿಗೆ 1-2 ಸ್ವಲ್ಪ ಜೀರಿಗೆ ಹಾಕ್ಕೊಂತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ಹಾಕೋದು ಗೊತ್ತಲ್ಲ, ಹಂಗಾಗಿ ಜೀರಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ನಮ್ಮಲ್ಲೇ ಇತ್ತು, ಹಂಗಾಗಿ ಅದನ್ನ ಪೇಸ್ಟ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನ ಹಾಕ್ತಿದ್ದಾರೆ. ಒಂದೇ ಒಂದು ಸ್ಪೂನು ಅದು ಹಾಕಾದ್ಮೇಲೆ ಅದು ವಾಸನೆ ಹೋಗೋವರೆಗೂ ಅದನ್ನ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಎಷ್ಟು ಹೆಚ್ಚಿರ್ತೀವೋ ಅಷ್ಟು ಹಾಕ್ಕೊಳೋದು. ಸ್ವಲ್ಪ ಅದೇ ಉದ್ದುದಕ್ಕೆ ಹೆಚ್ಚಿದ್ರು ಎತ್ತಿಕೊಂಡಿದ್ದೀವಲ್ಲ, ಅದು ಎತ್ತಿಕೊಂಡಿರ್ತಾರೆ. ಅದನ್ನ ಹಾಕ್ಕೊಂಬಿಟ್ಟು ಅದನ್ನ ಬ್ರೌನ್ ಬರೋವರೆಗೂ ಹುರ್ಕೊಳೋದು. ಹುರ್ಕೊಂಡಾದ್ಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊತಿದ್ದಾರೆ. ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಅದು ಈರುಳ್ಳಿ ಜೊತೆ ಹುರ್ಕೊಳೋದು. ಚೆನ್ನಾಗಿ ಫ್ರೈ ಮಾಡೋದು. ಫ್ರೈ ಮಾಡಾದಮೇಲೆ ಅದೆಲ್ಲ ಬ್ರೌನ್ ಇದಕ್ಕೆ ಬಂದಾದಮೇಲೆ ಇಲ್ಲಿ ನಾವು 4 ಮೊಟ್ಟೆ ಹಾಕ್ತಾಯಿದ್ದೀವಿ. 4 ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಸಿಗುತ್ತೆ ಅಂತ ಹಾಕ್ತಿದ್ದಾರದು. ಇನ್ನೇನು ಇಬ್ಬರಿಗೆ ಅಲ್ವಾ, ಹಾಗಾಗಿ ಏನಾದ್ರು ಜಾಸ್ತಿ ಜನ ಇದ್ದರೆ ಇನ್ನೊಂದು 2 ಮೊಟ್ಟೆ ಹೊಡೆದು ಹಾಕೋಬೇಕಂತೆ. ನನಗೂ ಗೊತ್ತಿಲ್ಲ, ಅವ್ರು ಮಾಡ್ತಿದ್ದಾರೆ, ನಾನು ನೋಡ್ಕೊತಿದ್ದೀನಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಂಗೆ ಹೊಡ್ಕೊಂಡು ಒಂದೊಂದೇ ಮೊಟ್ಟೆನ ಹಾಕ್ತಾ ಹೋಗೋದು. 4 ಮೊಟ್ಟೆ ಆ ಥರ ಹಾಕ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಒಂದೊಂದೇ ಮೊಟ್ಟೆನ ಹಾಕ್ತಾ ಹೋಗೋದು. 4 ಮೊಟ್ಟೆ ಹಾಕಾದ್ಮೇಲೆ ಅದನ್ನು ಹಂಗೆ ಕಲಸೋದು. ಅದೆಲ್ಲನೂ ಬಿಟ್ಕೊಳೋ ಥರ ಕಲಿಸ್ತಾ ಇದ್ದಾರೆ. ಈ ಥರ ಅದು ಅಲ್ಲಿಗೆ ಹೋಗಿ ಅಂಟ್ಕೊಳುತ್ತೆ, ಹಂಗಾಗಿ ಅಂಟ್ಕೊಂಡಂಗೆ ಹಾಕ್ಕೊಂಡು ಕಲಿಸ್ತಾ ಹೋಗೋದು. ಮೊಟ್ಟೆನೇ ಹಂಗಲ್ವ, ಹಂಗೆ ಹೋಗಿ ಅಂಟ್ಕೊಂಡಂಗೆ ಆಗುತ್ತದು. ಆ ಥರ ಅಂಟ್ಕೊಂಡಂಗೆ ಅದು ಸೀಲಬಾರ್ದು, ಅಲ್ಲಿ ಅಂಟ್ಕೊಳ್ಳಬಾರ್ದು. ಆ ಥರ ಕೆರೆದು ಕರ ಅಂತ ಕೆರೆದು ಅದ್ರ ಸೌಂಡ್ ಐತೆ, ನಾನು ಅದನ್ನ ಮ್ಯೂಟ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇರೋದು. ಅಷ್ಟು ಕರ ಅನ್ನಿಸ್ತಿದ್ರು. ಅದನ್ನ ನಿಧಾನಕ್ಕೆ ಹಂಗೆ ಬೇಯಿಸ್ತಾ ಹೋಗೋದು. ಆ ಥರ ಅದು ಹೆಂಗಿರಬೇಕು ಅಂದರೆ, ಈಗ ಉದ್ರುದ್ರ ಥರ, ಈ ಥರ ಉದ್ರುದ್ರ ಥರ ಆಗಬೇಕು. ಆ ಥರ ಆದರೆ ಅನ್ನೋಕ್ಕೆ ಸರಿಯಾಗುತ್ತೆ ಅಂತ ಅಂತಾರೆ. ಥರ ಉದ್ರುದ್ರ ಆಗೋಕ್ಕೆ ಹಂಗೆ ಕೆರೆದು ಮಾಡ್ತಾರೆ.
ಆ ಥರ ಮಾಡ್ಕೊಂಡ್ರೆ ಅನ್ನಕ್ಕೆ ಅದು ಹಾಕಿ ಕಲಿಸ್ದಾಗ ಚೆನ್ನಾಗಿರುತ್ತೆ ಅಂತ ಹಂಗೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸ್ಪೂನ್ ಉಪ್ಪು ಹಾಕೋಣದು, ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಲ್ಲ, ಹಂಗೆ ಅಷ್ಟು ಹಾಕೋಣದು. ಅದಾದಮೇಲೆ ಖಾರದ ಪುಡಿ, ಏಕೆಂದರೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ 2, ಹಂಗಾಗಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಣದು. ಅದು ಖಾರದ ಪುಡಿ ಹಾಕೊಂಡಾದ್ಮೇಲೆ ಮನೇಲಿ ಅಡುಗೆ ಸಾಂಬಾರು ಪುಡಿ ಇರುತ್ತಲ್ಲ, ಅದು ಒಂಚೂರು ಹಾಕೋದು, ಸ್ವಲ್ಪ ಅಷ್ಟೇ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಸಾಂಬಾರು ವಾಸನೆ ಬಂದ್ಬಿಡುತ್ತೆ, ಹಂಗಾಗಿ ಸ್ವಲ್ಪ ಹಾಕೋಣದು. ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ತಿರ್ಗಾ ಅದೆಲ್ಲ ಅದಕ್ಕೆ ಮಿಕ್ಸ್ ಆಗಬೇಕಲ್ಲ, ಹಂಗಾಗಿ ಅದು ತಿರ್ಗಾ ಹುರ್ಕೊಂಡಾದ್ಮೇಲೆ ಕ್ಲೀನಾಗಿ ಕುಟ್ಕೊಳೋ ಥರ ಆವಾಗ ಅದಕ್ಕೆ ಅನ್ನ ಸೇರಿಸೋದು. ಅನ್ನ ತಗೊಂಡು ಬೆಂದಿರುತ್ತಲ್ಲ ಅದನ್ನು ಬಿಸಿ ಬಿಸಿಲೇ ಹಾಕಿದ್ರೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಅಂದು ಬಿಸಿ ಅನ್ನನ ಇದರಿಂದ ತಗೊಂಡು ಅದಕ್ಕೆ ಹಾಕೋದು. ಹಾಕ್ಬಿಟ್ಟು ಆಮೇಲೆ ಅದನ್ನು ಈಗ ಹುರ್ಕೊಂಡಿರ್ತೀವಲ್ಲ ಮೊಟ್ಟೆನ, ಅದನ್ನು ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಷ್ಟೇ, ಎಗ್ ರೈಸ್ ಆಗೋಯ್ತು. ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಅಮ್ಮಮ್ಮ ಅಂದರೆ 20 ಮಿನಿಟ್ಸ್ ಅಷ್ಟೇ, ಅನ್ನ ಆಗಿದೆ ಸಾಕು. ಬೇಗ ಒಗ್ಗರಣೆ ಕೊಟ್ಕೊಂಡು ಮಾಡಿಕೊಂಡ್ರೆ ಮುಗಿದೋಯ್ತು. ಮನೆಯಲ್ಲೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ಆಗುತ್ತೆ ಎಗ್ ರೈಸ್. ಇಷ್ಟೇ ಸಿಂಪಲ್ಲಾಗಿರೋ ಎಗ್ ರೈಸ್ ರೆಸಿಪಿ. ಲಾಸ್ಟಿಗೆ ಎಲ್ಲನೂ ಅದು ಕಲಸಾದ್ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಅಷ್ಟೇ ಮುಗೀತು ಅಂತ ಹೇಳೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ. ಅನುಷಾ SM ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್ ಬಾಯ್.